ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 28ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿನಲ್ಲಿ 203 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. 22,200 ಲೆವೆಲನ್ನು ಕೂಡ ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಿದೆ. ಸೊ ನಿಫ್ಟಿಗೆ ನೆಕ್ಸ್ಟ್ ಟಾರ್ಗೆಟ್ 22,500 ಆಗಿರುತ್ತೆ. ಆ ಒಂದು ಲೆವೆಲನ್ನು ಕೂಡ ನಿಫ್ಟಿ ಟಚ್ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡನ್ನು ನಾವು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು 655 ಪಾಯಿಂಟ್ಗಳಷ್ಟು ಜಂಪ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 338 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಚ್ 29ಕ್ಕೆ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಗುಡ್ ಫ್ರೈಡೆ ಪ್ರಯುಕ್ತ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಅಥವಾ ಸೆಟಲ್ಮೆಂಟ್ ಆಗೋದಿಲ್ಲ. ಸೊ ಆದ್ರಿಂದ ಮಾರ್ಚ್ 28ರ ಇವತ್ತಿನ ಟ್ರೇಡಿಂಗ್ ಸೆಷನ್ ಏನಿತ್ತು ಇದು 2024ರ ಫಿನಾನ್ಷಿಯಲ್ ಇಯರ್ನ ಕೊನೆ ಟ್ರೇಡಿಂಗ್ ಸೆಷನ್ ಆಗಿರುತ್ತೆ. ಸೊ ಮತ್ತೆ ಸೋಮವಾರ ಮಾರ್ಕೆಟ್ ಓಪನ್ ಆದಾಗ ಅದು 2025ರ ಫಿನಾನ್ಷಿಯಲ್ ಇಯರ್ನ ಮೊದಲನೇ ಟ್ರೇಡಿಂಗ್ ಸೆಷನ್ ಆಗುತ್ತೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನ್ಸರ್ವ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಅಪ್ಸೈಡ್ ಬಜಾಜ್ ಫಿನ್ಸರ್ವ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಫಿನಾನ್ಸ್ ಕೂಡ 3% ಗೇನ್ ಆಗಿದೆ. ಬಜಾಜ್ ಫಿನಾನ್ಸ್ ತಮ್ಮ ಸಬ್ಸಿಡರಿ ಕಂಪನಿ ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಇದು RBIನ ರಿಕ್ವೈರ್ಮೆಂಟ್ ಕೂಡ ಆಗಿರುತ್ತೆ. ಆ ಒಂದು ನ್ಯೂಸ್ನಿಂದ ಬಜಾಜ್ ಫಿನಾನ್ಸ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಫಿನಾನ್ಸ್ ಏನಿದೆ ಅದು ಬಜಾಜ್ ಫಿನ್ಸರ್ವ್ನ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಆದ್ರಿಂದ ಬಜಾಜ್ ಫಿನ್ಸರ್ವ್ ಅಲ್ಲಿ ಕೂಡ 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. 3.5% ಅಪ್ಸೈಡ್ ಗ್ರಾಸಿಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಹೀರೋ ಮೋಟೋಕಾರ್ಪ್ ಕೂಡ 3%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಐಶಾರ್ ಮೋಟಾರ್ಸ್ ನಲ್ಲಿ ಕೂಡ 3%ನಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಶ್ರೀರಾಮ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ಕಿದೆ. 1%ನ ಕರೆಕ್ಷನ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಶ್ರೀರಾಮ್ ಫಿನಾನ್ಸ್ ರೀಸೆಂಟ್ ಆಗಿ ನಿಫ್ಟಿ 50ಗೆ ಆಡ್ ಆಗಿದೆ. ಸೊ ರೀಸೆಂಟ್ ಆಗಿ ಏನು ನಿಫ್ಟಿ 50ಯ ರೀಬ್ಯಾಲೆನ್ಸಿಂಗ್ ಆಯಿತು. ಆದ್ರಿಂದ ಇವತ್ತು ಮಾರ್ಚ್ 28ಕ್ಕೆ ಶ್ರೀರಾಮ್ ಫಿನಾನ್ಸ್ ನಿಫ್ಟಿ 50ಗೆ ಎಂಟರ್ ಆಗಿದೆ. UPL ಏನು ನಿಫ್ಟಿ 50ಯ ಪಾರ್ಟ್ ಆಗಿತ್ತು ಅದು ನಿಫ್ಟಿ 50ಯಿಂದ ಆಚೆ ಹೋಗಿದೆ. ಸೊ ಈ ಒಂದು ಇನ್ಕ್ಲೂಷನ್ ನಿಂದ $260 ಮಿಲಿಯನ್ ಇನ್ಫ್ಲೋ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಯಾರೆಲ್ಲ ಫಂಡ್ ಮ್ಯಾನೇಜರ್ಸ್ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅವರು UPL ಶೇರ್ಸ್ ಗಳನ್ನ ಸೆಲ್ ಮಾಡಿ ಶ್ರೀರಾಮ್ ಫಿನಾನ್ಸ್ ನ ಶೇರ್ ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ. ಆದ್ರಿಂದ ಶ್ರೀರಾಮ್ ಫಿನಾನ್ಸ್ ನಲ್ಲಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ ರೀಬ್ಯಾಲೆನ್ಸಿಂಗ್ ನಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ, ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್ ಈ ಎಲ್ಲ ಸ್ಟಾಕ್ಗಳ ವೇಟೇಜ್ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲ ಸ್ಟಾಕ್ಗಳಲ್ಲಿ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ ಇನ್ಫೋಸಿಸ್, ICICI ಬ್ಯಾಂಕ್, ರಿಲಯನ್ಸ್, HDFC ಬ್ಯಾಂಕ್ ಈ ಕಂಪನಿಗಳ ವೇಟೇಜ್ ಸ್ವಲ್ಪ ಕಡಿಮೆ ಆಗಿದೆ. ಆದ್ರಿಂದ ಈ ಸ್ಟಾಕ್ಗಳಲ್ಲಿ ಔಟ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ರೀತಿಯ ರೀಬ್ಯಾಲೆನ್ಸಿಂಗ್ ನಮಗೆ ನಿಫ್ಟಿನಲ್ಲಿ ಆಗಾಗ ನೋಡೋದಕ್ಕೆ ಸಿಗ್ತಿರುತ್ತೆ. ಬಟ್ ನಿಫ್ಟಿ 50ಗೆ ಎಂಟರ್ ಆದ ಮೊದಲನೇ ದಿನನೇ ಶ್ರೀರಾಮ್ ಫಿನಾನ್ಸ್ ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ 50ಗೆ ಎಂಟರ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಗೇನ್ ಇತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿರುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಕೂಡ 0.5% ಕರೆಕ್ಟ್ ಆಗಿದೆ. ರಿಲಯನ್ಸ್ ನಲ್ಲಿ ಕೂಡ 0.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರಾ, ಬ್ರಿಟಾನಿಯಾ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2024ರ ಫಿನಾನ್ಷಿಯಲ್ ಇಯರ್ನ ಕೊನೆ ಟ್ರೇಡಿಂಗ್ ಸೆಷನ್ನಲ್ಲಿ FIIs, DIIs ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಕಡೆಯಿಂದ 188 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಮಾತ್ರ ನೋಡೋದಕ್ಕೆ ಸಿಕ್ತು. DIIs 2,691 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಟೈಟನ್ನಲ್ಲಿ ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದು ಒಳ್ಳೆ ಒಂದು ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. 4,300ರ ಟಾರ್ಗೆಟ್ ಪ್ರೈಸ್ ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ಟೈಟನ್ಗೆ ನೋಡೋದಕ್ಕೆ ಸಿಕ್ಕಿದೆ. ಈಗ ಟೈಟನ್ 3,800ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಒಂದು ಸ್ಟ್ರಾಂಗ್ ಗ್ರೋತ್ ಹಾಗೆಯೇ ಫ್ಯೂಚರ್ ಪ್ರಾಸ್ಪೆಕ್ಟಿವ್ಸ್ಗಳು ಕೂಡ ಸ್ಟ್ರಾಂಗ್ ಇರೋದ್ರಿಂದ ಮೋತಿಲಾಲ್ ಓಸ್ವಾಲ್ ಈ ಒಂದು ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಟೈಟನ್ನ ಜ್ಯುವೆಲರಿ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ ಕರೆಂಟ್ ಪ್ರೈಸ್ನಿಂದ 14% ಪ್ರೈಸ್ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿದೆ. ಈ ಒಂದು ನ್ಯೂಸ್ನಿಂದ ಟೈಟನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 1% ಗೇನ್ನೊಂದಿಗೆ ಟೈಟನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ICICI ಸೆಕ್ಯೂರಿಟೀಸ್ ಅನ್ನ ಡಿಲಿಸ್ಟ್ ಮಾಡುವಂತ ಪ್ಲಾನ್ಸ್ ಅನ್ನ ICICI ಗ್ರೂಪ್ ಹೊಂದಿದ್ರು. ಅದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಅನ್ನ ಕೂಡ ಅವರು ಕೇಳಿದ್ರು. ಶೇರ್ ಹೋಲ್ಡರ್ಸ್ಗಳ ಕಡೆಯಿಂದ ಈಗ ಅಪ್ರೂವಲ್ ಕೂಡ ಸಿಕ್ಕಿದೆ. ICICI ಸೆಕ್ಯೂರಿಟೀಸ್ ಸದ್ಯದಲ್ಲೇ ಮಾರ್ಕೆಟ್ನಿಂದ ಡಿಲಿಸ್ಟ್ ಆಗುತ್ತೆ. ಸೊ ಈ ಒಂದು ಡಿಲಿಸ್ಟಿಂಗ್ಗೆ ಬಹಳಷ್ಟು ಆಪೋಸಿಷನ್ ಕೂಡ ಇತ್ತು. ಬಹಳಷ್ಟು ಮ್ಯೂಚುವಲ್ ಫಂಡ್ ಹೌಸ್ಗಳು ಕೂಡ ಡಿಲಿಸ್ಟಿಂಗ್ನ ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೂ ಕೂಡ ಶೇರ್ ಹೋಲ್ಡರ್ಸ್ಗಳ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ICICI ಸೆಕ್ಯೂರಿಟೀಸ್ನಲ್ಲಿ ಬಹಳಷ್ಟು FII, DII ಹೋಲ್ಡಿಂಗ್ ಇತ್ತು. ಅವರೆಲ್ಲರೂ ಕೂಡ ಇದರ ಫೇವರ್ನಲ್ಲಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರಿಂದ ಈ ಒಂದು ಡಿಲಿಸ್ಟಿಂಗ್ಗೆ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಸಿಕ್ಕಿದೆ.
ಸೊ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು 83%ನಷ್ಟು ವೋಟಿಂಗ್ ಅನ್ನ ಡಿಲಿಸ್ಟಿಂಗ್ ನ ಪರವಾಗಿ ಮಾಡಿದ್ದಾರೆ. ಬಟ್ NIIs 32%ನಷ್ಟು ಮಾತ್ರ ಇದರ ಫೇವರ್ ಆಗಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಪಬ್ಲಿಕ್ ಶೇರ್ ಹೋಲ್ಡರ್ಸ್ಗಳು 72% ವೋಟಿಂಗ್ ಅನ್ನ ಮಾಡಿದರೆ 67%ನಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಡಿಲಿಸ್ಟಿಂಗ್ ನ ಪರವಾಗಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ICICI ಸೆಕ್ಯೂರಿಟೀಸ್ ನ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ ಅವರಿಗೆ ICICI ಬ್ಯಾಂಕ್ ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ನಿಮ್ಮ ಹತ್ರ ICICI ಸೆಕ್ಯೂರಿಟೀಸ್ ನ 100 ಶೇರ್ಸ್ ಇದ್ರೆ ICICI ಬ್ಯಾಂಕ್ ನ 67 ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ಡಿಲಿಸ್ಟಿಂಗ್ಗೆ ಸ್ವಲ್ಪ ಸಮಯ ಆಗುತ್ತೆ. ಅದಾದ್ಮೇಲೆ ಡಿಲಿಸ್ಟಿಂಗ್ ನ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಡಿಲಿಸ್ಟಿಂಗ್ ಆದ್ಮೇಲೆ ICICI ಬ್ಯಾಂಕ್ ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಅಂದರೆ ನೀವು ICICI ಸೆಕ್ಯೂರಿಟೀಸ್ನ 10 ಶೇರ್ಗಳನ್ನು ಹೊಂದಿದ್ರೆ ICICI ಬ್ಯಾಂಕ್ನ 6 ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಮಿಕ್ಕ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಹಾಗೆ ಈ ಒಂದು ಡಿಲಿಸ್ಟಿಂಗ್ನ ವಿರುದ್ಧವಾಗಿ ಕ್ವಾಂಟಮ್ ಮ್ಯೂಚುವಲ್ ಫಂಡ್ ವೋಟಿಂಗ್ ಅನ್ನು ಮಾಡಿದರೆ ಇದಕ್ಕೆ ರೀಸನ್ ಕ್ವಾಂಟಮ್ ಮ್ಯೂಚುವಲ್ ಫಂಡ್ ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನು ICICI ಸೆಕ್ಯೂರಿಟೀಸ್ನಲ್ಲಿ ಹೊಂದಿದ್ರು. ಈ ಒಂದು ಡಿಲಿಸ್ಟಿಂಗ್ನಿಂದ ಒಳ್ಳೆಯ ಒಂದು ವ್ಯಾಲ್ಯೂಯೇಷನ್ ಯೂನಿಟ್ ಹೋಲ್ಡರ್ಸ್ಗಳಿಗೆ ಸಿಗೋದಿಲ್ಲ. ICICI ಗ್ರೂಪ್ ತುಂಬಾನೇ ಕಡಿಮೆ ವ್ಯಾಲ್ಯೂಯೇಷನ್ನಲ್ಲಿ ಈ ಒಂದು ಡಿಲಿಸ್ಟಿಂಗ್ ಅನ್ನು ಮಾಡ್ತಿದ್ದಾರೆ ಅನ್ನೋದು ಕ್ವಾಂಟಮ್ ಮ್ಯೂಚುವಲ್ ಫಂಡ್ನ ಒಂದು ವಾದ ಆಗಿತ್ತು. ಬಟ್ ಸ್ಟಿಲ್ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದೆ, ಆದ್ರಿಂದ ಡಿಲಿಸ್ಟಿಂಗ್ ಕೂಡ ಆಗುತ್ತೆ. ICICI ಬ್ಯಾಂಕ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ICICI ಸೆಕ್ಯೂರಿಟೀಸ್ನಲ್ಲಿ 2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ನೀವು ಈಗ ಬೇಕಾದರೂ ಕೂಡ ICICI ಸೆಕ್ಯೂರಿಟೀಸ್ನ ಶೇರ್ಸ್ಗಳನ್ನು ಸೆಲ್ ಮಾಡಿ ICICI ಬ್ಯಾಂಕ್ ಶೇರ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಅಥವಾ ಬೈ ಡಿಫಾಲ್ಟ್ ಡಿಲಿಸ್ಟಿಂಗ್ ಆದಾಗ ನಿಮಗೆ ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಆ ಒಂದು ಡಿಲಿಸ್ಟಿಂಗ್ವರೆಗೂ ವೆಯ್ಟ್ ಮಾಡದೆ ಅಮೌಂಟ್ ನಮಗೆ ಕ್ಲಾರಿಟಿ ಇಲ್ಲ ಅನ್ನಿಸ್ದಾಗ ಈಗಲೇ ನೀವು ICICI ಸೆಕ್ಯೂರಿಟೀಸ್ನ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದಾಗುತ್ತೆ. ಹಾಗೆ IDFC ಫಸ್ಟ್ ಬ್ಯಾಂಕ್ನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಬ್ಲಾಕ್ ಡೀಲ್ ಆಗಿರುತ್ತೆ. ಪಿನಕಸ್ ಈ ಒಂದು ಶೇರ್ಸ್ಗಳನ್ನು ಸೆಲ್ ಮಾಡಿರುವಂಥ ಪ್ರಾಬೆಬಲ್ ಸೆಲ್ಲರ್ ಆಗಿರ್ತಾರೆ. ಅವರು IDFC ಫಸ್ಟ್ ಬ್ಯಾಂಕ್ನಲ್ಲಿ ತಮ್ಮ ಸ್ಟೇಕನ್ನು ಸೆಲ್ ಮಾಡಿದರೆ ಆ ಒಂದು ರೀಸನ್ನಿಂದ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾರ್ಬರ್ಗ್ ಪಿನಕಸ್ 2.3% ಈಕ್ವಿಟಿ ಶೇರನ್ನು ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಈ ರೀತಿಯ ಬ್ಲಾಕ್ ಡೀಲ್ಸ್ ಬಂದಾಗ ಸ್ವಲ್ಪ ಪ್ಯಾನಿಕ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ IDFC ಫಸ್ಟ್ ಬ್ಯಾಂಕ್ನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರಿ, ಒಳ್ಳೆ ಲೆವೆಲ್ಗೆ ವೆಯ್ಟ್ ಮಾಡ್ತಿದ್ರಿ, ಸೊ ಈಗ ಡಿಪ್ನಲ್ಲಿ ಬೈಯಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಯಾಕೆಂದರೆ IDFC ಫಸ್ಟ್ ಬ್ಯಾಂಕ್ನ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ, NPA ಫಾಲ್ ಆಗ್ತದೆ. ಆದ್ದರಿಂದ ನಿಮ್ಮ ವಾಚ್ ಲಿಸ್ಟ್ನಲ್ಲಿ IDFC ಫಸ್ಟ್ ಬ್ಯಾಂಕ್ ಇದ್ದರೆ ಬೈಯಿಂಗನ್ನು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಸೊ ರ್ಯಾಂಡಮ್ ಆಗಿ ಯಾವುದೇ ಒಂದು ಶೇರನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು IDFC ಫಸ್ಟ್ ಬ್ಯಾಂಕ್ನ ಬಗ್ಗೆ ಸ್ಟಡಿ ಮಾಡಿದ್ದು ಆ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ ನೀವು ಡಿಸಿಷನ್ಸನ್ನು ತಗೋಬೋದಾಗುತ್ತೆ. ಅಂಬುಜಾ ಹಾಗೆ ACC ಸಿಮೆಂಟ್ಸ್ ಅನ್ನ ಅದಾನಿ ಗ್ರೂಪ್ ಬೈ ಮಾಡ್ಕೊಂಡಿದ್ರು. ಈಗ ಅಂಬುಜಾ ಸಿಮೆಂಟ್ನಲ್ಲಿ ಅದಾನಿ ಫ್ಯಾಮಿಲಿ 6,661 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅಂಬುಜಾ ಗ್ರೂಪ್ನ ಟೋಟಲ್ ಸಿಮೆಂಟ್ ಕೆಪಾಸಿಟಿಯನ್ನ 140 ಮಿಲಿಯನ್ ಟನ್ಗೆ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಅನ್ನ ಕೂಡ ಅಂಬುಜಾ ಸಿಮೆಂಟ್ ಹೊಂದಿದ್ರು. ಆ ಒಂದು ಕೆಪೆಕ್ಸ್ ಪ್ಲಾನ್ಗಳಿಗೋಸ್ಕರ ಈ ಒಂದು ಇನ್ವೆಸ್ಟ್ಮೆಂಟ್ ಅದಾನಿ ಗ್ರೂಪ್ನ ಕಡೆಯಿಂದ ಬಂದಿದೆ. ಅದಾನಿ ಗ್ರೂಪ್ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ 2% ಗೇನ್ ಅಂಬುಜಾ ಸಿಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. VIP ಇಂಡಸ್ಟ್ರೀಸ್ ಇವತ್ತು 11% ಜಂಪ್ ಆಯಿತು. ಹೈಯರ್ ಲೆವೆಲ್ನಿಂದ ಬಹಳಷ್ಟು ಕರೆಕ್ಷನ್ VIP ಇಂಡಸ್ಟ್ರೀಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ VIP ಇಂಡಸ್ಟ್ರೀಸ್ ನಲ್ಲಿ ಬೈ ರೇಟಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು 603 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಪ್ರಭುದಾಸ್ ಲೀಲಾಧರ್ ಈ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ರೀಸೆಂಟ್ ಆಗಿ VIP ಇಂಡಸ್ಟ್ರೀಸ್ನ ಮ್ಯಾನೇಜ್ಮೆಂಟ್ ಕೂಡ ಹೇಳಿದ್ರು ಮುಂದಿನ ಕ್ವಾರ್ಟರ್ನಿಂದ ಡಬಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಅವರು ಹೇಳಿದ್ರು. ಆ ಒಂದು ರೀಸನ್ ಇಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ 11% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅವೆನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಇವತ್ತು ಆಲ್ಮೋಸ್ಟ್ 3% ಗೇನ್ ಆಗಿದೆ. ರೀಸೆಂಟ್ ಆಗಿ ಅವೆನ್ಯೂ ಸೂಪರ್ ಮಾರ್ಟ್ ನಲ್ಲಿ ಬ್ರೋಕರೇಜ್ ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು. ಈಗ CLSA ಸ್ಟಾಕ್ ಅನ್ನ ಕವರ್ ಮಾಡಿ 5,300 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅವೆನ್ಯೂ ಸೂಪರ್ ಮಾರ್ಟ್ನ ಸ್ಟೋರ್ ಅಡಿಷನ್ ಅವರಿಗೆ ಪಾಸಿಟಿವ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸೇಲ್ಸ್ ಕೂಡ ಇಂಪ್ರೂವ್ ಆಗಿ ಒಳ್ಳೆ ಒಂದು ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು CLSA ವ್ಯೂ ಆಗಿದೆ. ಸೊ ಬಹಳಷ್ಟು ಜನ ಅವೆನ್ಯೂ ಸೂಪರ್ ಮಾರ್ಟ್ನ ಸ್ಟಾಕನ್ನು ಹೋಲ್ಡ್ ಮಾಡ್ತಿದ್ದು ಯಾವುದೇ ರೀತಿಯ ಸ್ಟಾಕ್ ಮೊಮೆಂಟಮ್ ಇಲ್ಲ ಅಂತ ಹೇಳ್ತಿದ್ರಿ. ಈಗ ಡಿಮಾರ್ಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಸೊ ಲೋವರ್ ಲೆವೆಲ್ನಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಪ್ರಾಫಿಟ್ ಬುಕ್ಕಿಂಗನ್ನು ಕೂಡ ಮಾಡ್ಕೋಬೋದಾಗುತ್ತೆ. ರಿಸಲ್ಟ್ನ ನಂತರ ಪ್ರೈಸ್ ಕರೆಕ್ಷನ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು. IPO ವಿಚಾರಕ್ಕೆ ಬಂದಾಗ SRM ಕಾಂಟ್ರಾಕ್ಟರ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ರಿಟೇಲ್ ಕ್ಯಾಟಗರಿ ಕೇವಲ 14 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಇವತ್ತು ಟೋಟಲ್ 47 ಟೈಮ್ನ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಹಾಗೆ NII ಕ್ಯಾಟಗರಿ 215 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 60 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. 135 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 65% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೂ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇರುತ್ತೆ.
ಒಂದು ಸಮಯದಲ್ಲಿ ಅಂಬಾನಿ ಮತ್ತೆ ಅದಾನಿಯನ್ನ ರೈವಲ್ಸ್ ಅಂತ ಕರಿತಿದ್ರು. ಈಗ ಮುಖೇಶ್ ಅಂಬಾನಿಯವರು ಅದಾನಿಯವರ ಅದಾನಿ ಪವರ್ ಬಿಸ್ನೆಸ್ನಲ್ಲಿ 26% ಸ್ಟೇಕ್ ಅನ್ನ ಬೈ ಮಾಡಬೇಕು ಅಂತ ಇದ್ದಾರೆ. ಅದಾನಿ ಪವರ್ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ಮಹಾನ್ ಎನರ್ಜಿನ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ 26% ಸ್ಟೇಕ್ ಅನ್ನ ಮುಖೇಶ್ ಅಂಬಾನಿಯ ರಿಲಯನ್ಸ್ ಕಂಪನಿ ಬೈ ಮಾಡ್ತಾರೆ. ಹಾಗೆ 500 ಮೆಗಾವ್ಯಾಟ್ನಷ್ಟು ಪವರ್ ಅಥವಾ ಎಲೆಕ್ಟ್ರಿಸಿಟಿ ಏನಿದೆ ಅದನ್ನ ರಿಲಯನ್ಸ್ ಬಳಸ್ಕೋತಾರೆ. ಸೊ ಇಬ್ರು ರೈವಲ್ಸ್ ಗಳಂತ ಕನ್ಸಿಡರ್ ಆಗ್ತಿದ್ರು, ಬಟ್ ಈಗ ಒಟ್ಟಿಗೆ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವರ ರೈವಲ್ರಿ ಏನಿದೆ ಮೇಜರ್ ಆಗಿ ಎನರ್ಜಿ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗ್ರೀನ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಇಬ್ರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.